ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಲಾವಣ್ಯ ಬ್ಲಾಗ್ಸ್. ಇವತ್ತು ಸಂಡೇ. ಈಗ ಟೈಮ್ ಆಲ್ಮೋಸ್ಟ್ 1 ಗಂಟೆ 12 ಮುಕ್ಕಾಲಾಗಿದೆ. ಇನ್ನು 10 ನಿಮಿಷ ಇದೆ 1 ಗಂಟೆಗೆ. ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಹಾಗೆ ಒಂದು ಟಿಪ್ ಹೇಳ್ಕೊಡೋಣ ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ಮೇಲೆ ಡೈಲಿ ಕಂಟಿನ್ಯೂ ಅಟ್ಲೀಸ್ಟ್ ಚಿಕ್ಕ ಪುಟ್ಟದಾದ್ರೂ ನಾನು ಒಂದು ಡೈಲಿ ಬ್ಲಾಗ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಕೊನೆವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಆವಾಗ ನೀವು ಫಸ್ಟ್ ವ್ಯೂ ಮಾಡ್ಬೋದು. ಹಾಗೆ ನಾನು ಇವತ್ತು ಏನು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಆ್ಯಕ್ಚುಲಿ ನನಗೆ ಮೂಗಿನ ಮೇಲೆಲ್ಲ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ತುಂಬ ಆಗಿತ್ತು. ನೋಸ್ ಪಿನ್ ತೆಗೆದಿಟ್ಟಿದ್ದೀನಿ, ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೆ ಬ್ಲ್ಯಾಕ್ ಹೆಡ್ಸ್ ಎಲ್ಲ. ಹಾಗಾಗಿ ನೀವು ನೋಡ್ತಾ ಇರ್ಬೋದು ಅಲ್ಲಿ ಏನು ಸ್ಟೀಮ್ ತೊಗೊಂಡೆ. ಸ್ಟೀಮ್ ಎಲ್ಲ ತೊಗೊಂಡು ಇವಾಗ ಒಂದು 20-30 ಮಿನಿಟ್ಸ್ ಸ್ಟೀಮ್ ಚೆನ್ನಾಗಿ ತೊಗೊಂಡು ಆ ಬ್ಲ್ಯಾಕ್ ಹೆಡ್ಸ್ನೆಲ್ಲ ರಿಮೂವ್ ಮಾಡಿದ್ದೀನಿ. ಐ ಥಿಂಕ್ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ತುಂಬ ಆಗ್ಬಿಟ್ಟಿತ್ತು ಬ್ಲ್ಯಾಕ್ ಹೆಡ್ಸ್ ಎಲ್ಲ. ಸ್ಕಿನ್ ಕೇರ್ ಮಾಡೋಕ್ಕೆ ಆಗಿರಲಿಲ್ಲ. ಹಾಗಾಗಿ ಇವಾಗ ಜೊತೆಗೆ ನಾನು ನಿಮಗೆ ಒಂದು ಹಾಗೆ ಸ್ಕ್ರಬ್ಬು ಆಗುತ್ತೆ ಪ್ಲಸ್ ಪ್ಯಾಕ್ ಆಗುತ್ತೆ, ಫೇಸ್ ಪ್ಯಾಕು. ಹಾಗಾಗಿ ಅದನ್ನು ತೋರಿಸೋಣ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಕೆಲಸ ಇದೆ. ಹೊರಗಡೆ ಹೋಗೋಣ ಅಂದ್ಕೊಂಡೆ, ಮೋಡ ಆಗಿದೆ, ಮಳೆ ಬರೋ ಥರ ಇದೆ. ನೋಡ್ತೀನಿ, ಆದರೆ ಹೋಗ್ತೀನಿ, ಇಲ್ಲ ಅಂದರೆ ಇಲ್ಲ. ತೋರಿಸೋಣ. ಏನಿಲ್ಲ, ಜಸ್ಟ್ 2 ಐಟಮ್ಸ್ ಅಷ್ಟೇ. 2 ಪ್ರಾಡಕ್ಟಿಂದ ನಾವು ಫೇಸ್ ಸ್ಕ್ರಬ್ ಪ್ಲಸ್ ಫೇಸ್ ಪ್ಯಾಕ್ ಎರಡೂ ಮಾಡ್ಕೊಳ್ಬೋದು. ಹಾಗಾಗಿ 1 ಸೆಕೆಂಡ್ ತೋರಿಸ್ತೀನಿ. ಇದು ಕಾಣಿಸ್ತಾ ಇದೆಯಾ? ಸಾರಿ, ಕಾಣಿಸ್ತಾ ಇದೆಯಾ ಎಲ್ಲ ಗೊತ್ತಾಗ್ತಲ್ಲ ನನಗೆ. ಇದು ಅಕ್ಕಿ ಹಿಟ್ಟು, 1 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಾನು. ಬ್ರೂ ಇದ್ರೆ ಬ್ರೂ ಹಾಕ್ಕೊಳ್ಳಿ. ಕಾಫಿ ಪೌಡರ್ ಬಂದು ಅಕ್ಕಿ ಹಿಟ್ಟು ಮತ್ತು ಕಾಫಿ ಪೌಡರು. ನನಗೆ ಬ್ರೂ ಇಲ್ಲ, ನೆಸ್ಕೆಫೆ ಇದೆ, ಹಾಗಾಗಿ ನಾನು ನೆಸ್ಕೆಫೆನ ಯೂಸ್ ಮಾಡ್ತಾ ಇದ್ದೀನಿ. ಬ್ರೂ ಆದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇದನ್ನು ನಾನು ಕಟ್ ಮಾಡಿ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ತೀನಿ. ಫುಲ್ 1 ಪ್ಯಾಕ್ ಫುಲ್ ಹಾಕ್ಕೊಳ್ತೀನಿ ನಾನು. ನೆಸ್ಕೆಫೆ ಕಾಫಿ ಸ್ಮೆಲ್ ನೋಡಿದ್ರೆ ಕಾಫಿ ಕುಡಿಬೇಕು ಅನಿಸ್ತಿದೆ, ಬಟ್ ಹೀಟಾಗಿ ಫುಲ್ಲು ಹೊಟ್ಟೆ ಎಲ್ಲ ನೋಡ್ತಾರೆ. ಪಪ್ಪಾಯನೂ ತಿಂದಿಲ್ಲ, ಹಾಗೆ ಇಟ್ಟಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಸಾರಿ. ಇದನ್ನು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಕೈಯಲ್ಲೇ ಹಚ್ಕೊಳ್ಳೋದ್ರಿಂದ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಕಂಫರ್ಟಬಲ್ ಈ ಥರ ಅಕ್ಕಿ ಹಿಟ್ಟೇ ಹಾಕಬೇಕು. ಅಕ್ಕಿ ಹಿಟ್ಟು ಸ್ವಲ್ಪ ತರಿ ಇರುತ್ತಲ್ಲ, ಹಾಗಾಗಿ ಸ್ಕ್ರಬ್ ಮಾಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ಅಂತ ಅಷ್ಟೇ. ಫುಲ್ ನುಣ್ಣಗೆ ಹಾಕ್ಬಿಟ್ಟಿದೆ. ಈ ಕನ್ಸಿಸ್ಟೆಂಟಲ್ಲಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಇದು ಸ್ಕ್ರಬ್ ಪ್ಲಸ್ ಪ್ಯಾಕ್, ಫೇಸ್ ಪ್ಯಾಕ್ ಎರಡೂ ಆಗುತ್ತೆ. ಇಷ್ಟು ದಿನ ನಾನು ಸೆಲ್ಫ್ ಕೇರ್ ಮಾಡ್ತಾ ಇರಲಿಲ್ಲ, ಅನ್ಕೊಂಡು ಸುಮ್ಮನೆ ಆಗ್ತಾಯಿದೆ. ಬಟ್ ಅನಿಸ್ತು, ಇಲ್ಲ ನನಗೆ ಅಂತ ನಾನು ಟೈಮ್ ಕೊಡಲೇಬೇಕು ಅಟ್ ಎನಿ ಕಾಸ್ಟ್. ನಮ್ಮ ಬಗ್ಗೆ ನಾವೇ ಯೋಚನೆ ಮಾಡಬೇಕು, ಬೇರೆ ಯಾರು ಯೋಚನೆ ಮಾಡಲ್ಲ ಅಂತ. ಹಾಗಾಗಿ ಫಸ್ಟು ನಾನು ನೋಸ್ ಹತ್ರ ಮಾಡ್ಕೊಬಿಡ್ತೀನಿ. ನನಗೆ ಈ ಪಾಯಿಂಟ್ ಇದೆಯಲ್ಲ, ಎಂಡ್ ಇಲ್ಲೇ ಜಾಸ್ತಿ ಬ್ಲ್ಯಾಕ್ ಹೆಡ್ಸ್ ಆಗೋದು. ನೀವು ಇದು ಲಿಪ್ ಸ್ಕ್ರಬ್ ಕೂಡ ಮಾಡ್ಬೋದು ಇದರಲ್ಲಿ. ಬ್ರಷ್ ಇದ್ರೆ ನೀಟಾಗಿ ಅಪ್ಲೈ ಮಾಡ್ಬೋದು. ಬ್ರಷ್ ಎಲ್ಲ ಹಾಕಿದ್ದೀನೋ ಗೊತ್ತಿಲ್ಲ, ಹಾಗಾಗಿ ನಾನು ಕೈಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಇವನ್ನಾಗಿ ಹಾಕೊಳ್ಳಿ. ನಾನು ಸ್ಕ್ರಬ್ ಮಾಡ್ಕೊಂಡು ಆಮೇಲೆ ಟಚಪ್ ಕೊಟ್ಕೋತೀನಿ. ಹಾಗಾಗಿ ನಾನು ಸುಮ್ಮನೆ ಹಾಗೆ ಹಾಕ್ಕೋತಾ ಇದ್ದೀನಿ. ಸ್ಟೀಮ್ ತೊಗೊಂಡು ನೀವು ಈ ಥರ ಹಿಂಗೆ ಸ್ಕ್ರಬ್ ಮಾಡೋದ್ರಿಂದ ನಿಮ್ಮದು ಡೆಡ್ ಸ್ಕಿನ್ ಏನಿರೋದಲ್ಲ ಅದೆಲ್ಲ ರಿಮೂವ್ ಆಗುತ್ತೆ.
ಯಾವತ್ತಷ್ಟೇ ಅಪ್ಪರ್ ಪೋರ್ಷನಲ್ಲಿ ಸ್ಕ್ರಬ್ ಮಾಡಿ ಮಸಾಜ್ ಮಾಡಿ, ಯಾವತ್ತೂ ಅಷ್ಟೇ ಹೀಗೆ ಲೋವರ್ ಇದರಲ್ಲಿ ನೀವು ಮಾಡಬೇಡಿ, ಸ್ಕಿನ್ ಲೂಸ್ ಆಗುತ್ತೆ ಅಂತ ಅಷ್ಟೇ. ಬಾಯೊಳಗೆ ಹೋದ್ರೂ ಏನಾಗಲ್ಲ, ಕಾಫಿ ಪೌಡರ್ ಮತ್ತು ಅಕ್ಕಿ ಹಿಟ್ಟು. ನಾನು ತುಟಿ ಕೂಡ ಸ್ಕ್ರಬ್ ಮಾಡ್ತೀನಿ, ಬಿಕಾಸ್ ನನಗೆ ಏನು ಲೈನ್ ಇದೆಯಲ್ಲ ಲಿಪ್ ಲೈನು ಅದು ಬ್ಲ್ಯಾಕ್ ಇದೆ, ಹೇಳಿದ್ನಲ್ಲ, ಅದು ಲಿಪ್ಸ್ಟಿಕ್ ಯೂಸ್ ಮಾಡಿ ಬ್ಲ್ಯಾಕ್ ಆಗಿದೆ. ಇದೆಲ್ಲ ಒಂದೇ ದಿನ ಮಾಡಿದ್ರೆ ನೀವು ಯಾವುದು ಕ್ಲಿಯರ್ ಆಗಲ್ಲ, ಮಾಡ್ತಾ ಇರ್ಬೇಕು, ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ಮಾಡಬೇಕು. ತಲೆನೋವು ಇದ್ದವ್ರು ಕೂಡ ಸ್ಟೀಮ್ ತಗೋಬೋದು, ಅದರಿಂದನೂ ಹೆಲ್ಪ್ ಆಗುತ್ತೆ. ಸೂಪರ್ ಹಬ್ಬ ಮಾಡಿದೆ. ಇಲ್ಲಿ ಎದುರುಗಡೆ ಮನೆಯಲ್ಲಿ ಏನೋ ಫಂಕ್ಷನ್ ನಡೀತಾ ಇದೆ, ಹಾಗಾಗಿ ಸ್ವಲ್ಪ ಗಾಡಿಗಳ ಸೌಂಡು ಮತ್ತು ಕಿರ್ಚಾಟ ಕೇಳಿಸ್ತಾ ಇದೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ, ಇಗ್ನೋರ್ ಮಾಡಿ ಅದನ್ನು. ನಿಮಗೆ ಒಂದು 5 to 10 ಮಿನಿಟ್ಸ್ ಸ್ಕ್ರಬ್ ಮಾಡಿ ಅದಕ್ಕೆ ಮೋಡ ಯಾವ ಥರ ಆಗಿದೆ ಅಂದರೆ ಯಪ್ಪ, ನೆನ್ನೆ ಕೂಡ ನೆನ್ಕೊಂಬಂದೆ. ನಮ್ಮ ಆಫೀಸ್ ಹತ್ರ ಎಲ್ಲ ಜೋರು ಮಳೆ ಬರ್ತಾ ಇದೆ, ಬಟ್ ಇಲ್ಲಿ ಮಳೆನೇ ಇಲ್ಲ, ಒಂದು ಡ್ರಾಪ್ ಮಳೆ ಹನಿ ಇಲ್ಲ ನಮ್ಮ ಮನೆ ಹತ್ರ. ಏನ್ರಿ ನಿಮ್ಮದು ಸೌಂಡು? ಇವ್ರದ್ದು ಎದುರುಗಡೆ ಬಿಲ್ಡಿಂಗ್ ಅವ್ರದ್ದೇ ಸಾಕಾಗ್ತಾ ಇಲ್ಲ ಸೌಂಡು. ಅವಳು ಕರ್ಕೊಬರಕ್ಕಿಲ್ವಾ ಇಂಪನನ್ನ? ಈಗ ನಾನು ಸ್ಕ್ರಬ್ ಮಾಡಿದ್ದಾಯಿತು, 5 ಮಿನಿಟ್ಸ್ ಮಾಡಿದ್ದೀನಿ, ಸಾಕು ನನಗೆ. ಇದು ನನಗೆ ಅಪ್ಲೈ ಮಾಡ್ತೀನಿ ಫೇಸ್ ಪ್ಯಾಕ್ ಥರ. ಇದು ಹಾಕ್ಕೊಂಡು ನಾನು ಬಟ್ಟೆ ಒಗಿತಾ ಇರ್ತೀನಿ, ಅಷ್ಟರಲ್ಲಿ ಇದು ಡ್ರೈ ಆಗುತ್ತೆ. ಸೊ ಅವಾಗ ನನಗೆ ಸ್ವಲ್ಪ ವಾರ್ಮ್ ವಾಟರಲ್ಲಿ ತೊಳ್ಕೊಳ್ತೀವಿ. ಇದು ಡ್ರೈ ಆಗೋವರೆಗೂ ಬಿಡಿ ಸಾಕು, ತುಂಬ ಹೊತ್ತೇನು ಬಿಡಬೇಕಂತ ಎಲ್ಲ, ಬೇಗ ಡ್ರೈ ಆಗುತ್ತೆ ಇದು. ನೋಡ್ತಾ ಇರ್ಬೋದು ಇವಾಗ ಎಲ್ಲ ಡ್ರೈ ಆಗಿದೆ. ಒಂದು ಅರ್ಧ ಬಟ್ಟೆ ಕೂಡ ವಾಶ್ ಆಯಿತು. ಅರ್ಧ ಬಟ್ಟೆ ವಾಶ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 80% ಮುಕ್ಕಾಲ್ವಾಗ ಬಟ್ಟೆ ಮುಗ್ದಿದೆ. ನಮ್ಮದೆರಡು ಜೊತೆ ಇದೆ ಅಷ್ಟೇ ಒಗೆಯೋದಕ್ಕೆ. ಮಾತಾಡೋದಕ್ಕೂ ಆಗ್ತಾಯಿಲ್ಲ, ಫುಲ್ ಟೈಟ್ ಆಗಿಬಿಟ್ಟಿದೆ ಸ್ಕಿನ್ನು. ನೆಕ್ಕಿಗೆಲ್ಲ ಹಾಕಿಲ್ಲ, ನೆಕ್ಕಿಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ ನೀವು. ನಾನು ನೆಕ್ಕಿಗೆ ಹಾಕಲಿಲ್ಲ, ಕಡಿಮೆ ಮಿಕ್ಸ್ ಮಾಡ್ಕೊಂಡಿದ್ದೆ ಅಂತ. ಮಾತಾಡೋಕ್ಕೆ ಆಗ್ತಾಯಿಲ್ಲ, ಐ ಥಿಂಕ್ ಕೇಳಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಇವಾಗ ಇದನ್ನೆಲ್ಲ ವಾಶ್ ಮಾಡಿ ರಿಸಲ್ಟ್ ತೋರಿಸ್ತೀನಿ. ನೋಡ್ತಾ ಇರ್ಬೋದು ನನ್ನ ನೋಸ್ ಹತ್ರ ಎಲ್ಲ ಎಷ್ಟು ಕ್ಲೀನಾಗಿದೆ ಅಂತ. ಇದು ಹೀಟ್ ಆಗಿಬಿಟ್ಟು ಒಂದು ಪಿಂಪಲ್ ಆಗಿತ್ತು, ಹಾಗಾಗಿ ಕಾಣಿಸ್ತಾ ಇದೆಯಾ ನಿಮಗೆ? ಗೊತ್ತಾಗ್ತಾ ಇರ್ಬೋದು. ಬೇಕಾದರೆ ಅದಕ್ಕೆ ಹಾಲು ಬೇಕಾದರೂ ಹಾಕ್ಕೊಳ್ಬಾರ್ದು. ಡ್ರೈ ಸ್ಕಿನ್ ಇರೋರು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀರು ಬದಲು. ನಂದು ಆಯಿಲಿ ಸ್ಕಿನ್ ಇರೋದ್ರಿಂದ ನಾನು ನೀರನ್ನ ಹಾಕ್ಕೊಂಡೆ. ಇವಾಗ ನಾನು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೊತೀನಿ. ಎಲ್ಲರೂ ಅಷ್ಟೇ, ಯಾವುದೇ ಪ್ಯಾಕ್ ಆಗಲಿ, ಫೇಸ್ ವಾಶ್ ಆಗಲಿ, ಸ್ಕ್ರಬ್ ಆಗಲಿ, ಏನೇ ಮಾಡಿ ಸ್ಕಿನ್ಗೆ ಫಸ್ಟು ಸ್ಟೀಮ್ ಕೊಟ್ಟು ಆಮೇಲೆ ಸ್ಕ್ರಬ್ ಮಾಡಿ, ಆವಾಗ ವರ್ತ್ ಆಗುತ್ತೆ. ಅಂದರೆ ನಿಮ್ಮದು ಸ್ಕಿನ್ ಎಲ್ಲ ಡ್ರೈ ಇರೋವಂಥದ್ದು ಅಥವಾ ರಫ್ ಇರುತ್ತೆ, ನಾವು ಏನು ಸ್ಟೀಮ್ ಕೊಟ್ಟಾಗ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ. ಸ್ಕ್ರಬ್ ಮಾಡಿದಾಗೆಲ್ಲ ಸ್ವಲ್ಪ ಒಳಗಡೆಯಿಂದ ಗಲೀಜು ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಮಾಡುತ್ತೆ. ಅಂಥ ಟೈಮಲ್ಲಿ ನಿಮಗೆ ಯೂಸ್ ಆಗುತ್ತೆ ಸ್ಟೀಮು. ಆಮೇಲೆ ಯಾವುದೇ ಸ್ಕ್ರಬ್ಬು ಮತ್ತು ಫೇಸ್ ಪ್ಯಾಕ್ ಅಪ್ಲೈ ಮಾಡಿ ಆ ವಾಶ್ ಎಲ್ಲ ಆದಮೇಲೆ
ದಯವಿಟ್ಟು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡೋದು ಮಾತ್ರ ಮರಿಬೇಡಿ. ಯಾಕಂದರೆ ಆವಾಗ ನಾವು ಸ್ಕ್ರಬ್ ಮಾಡಿ ಎಲ್ಲ ಈ ಪೋರ್ಸ್ ಏನಿದೆ, ನನಗೂ ತುಂಬ ಪೋರ್ಸಸ್ ಇದೆ, ಓಪನ್ ಪೋರ್ಸ್ ಇದೆ. ನನಗೆ ಜಸ್ಟ್ ಈ ಸರೌಂಡ್ ಏನಿದೆ ಅಲ್ಲ ಕೆನ್ನೆ ಮೇಲೆ ಅಲ್ಲಿ ಮಾತ್ರ ಓಪನ್ ಪೋರ್ಸ್ ಇರೋದು ಜಾಸ್ತಿ. ಏನು ಮಾಯ್ಶ್ಚರೈಸರ್ ಹಾಕಿದಾಗ ಆಗ್ತಾಯಿದೆ. ಇಷ್ಟು ಕ್ವಾಂಟಿಟಿ ತೊಗೊಳ್ತೀನಿ, 1 or 2 ಪಂಪ್ ಅಷ್ಟು. ಇದೇ ಹೆವಿ ಆಗೋಯ್ತು. ಆಯಿಲ್ ಸ್ಕಿನ್ ಇರೋರು ಮಾಯ್ಶ್ಚರೈಸರ್ ಕ್ರೀಮ್ನ ಯೂಸ್ ಮಾಡಿದ್ರೆ ಮತ್ತೆ ಆಯಿಲಿ ಅನಿಸುತ್ತೆ. ಮತ್ತು ನೀವು ಅದು ಏನು ಪ್ಯಾಕ್ ಹಾಕ್ಕೊಂಡಿರ್ತೀರಲ್ಲ ಅದನ್ನು ವಾಶ್ ಮಾಡುವಾಗಲೂ ಕೂಡ ಸ್ವಲ್ಪ ಸ್ಕ್ರಬ್ ಮಾಡಿ, ಚೆನ್ನಾಗಿ ಸ್ಕ್ರಬ್ ಮಾಡಿ ಆಮೇಲೆ ವಾಶ್ ಮಾಡಿ. ನನಗೆ ಇಲ್ಲಿ ಆಗಲ್ಲ, ವಾಶ್ ಮಾಡ್ಕೊಂಬಂದೆ ತೋರಿಸ್ತಾ ಇದ್ದೀನಿ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇದು. ಮೊದಲೆಲ್ಲ ಮಾಡ್ತಾಯಿದ್ದೆ, ಬಟ್ ಇತ್ತೀಚೆಗೆ ಬಿಟ್ಬಿಟ್ಟಿದ್ದೆ. ಆಲ್ಮೋಸ್ಟ್ ಒಂದು 3-4 ಇಯರ್ಸಿಂದ ಬಿಟ್ಬಿಟ್ಟಿದ್ದೆ. ಬಟ್ಟೆ ಎಲ್ಲ ವಾಶ್ ಮಾಡಿ ಇಟ್ಕೊಂಡು ಇವಾಗ ಅದನ್ನೆಲ್ಲ ಮೇಲೆ ತೊಗೊಂಡು ಬಂದು ಒಣಾಕ್ತಾಯಿದ್ದೀನಿ. ನೋಡ್ತಿರ್ಬೋದು ನೀವು ಎಷ್ಟು ಬಟ್ಟೆ ಇದೆ ಅಂತ ಹೇಳಿ. 2 ತಂತಿ ಆಗೋಷ್ಟು ಬಟ್ಟೆ ಆಗಿತ್ತು, ಅಷ್ಟು ಬಟ್ಟೆ ಇತ್ತು. ಬೇರೆ ಯಾರೋ ಇನ್ನೂ ನಮ್ಮ ಮನೆ ಬಿಲ್ಡಿಂಗ್ ಅವ್ರು ಬೇರೆ ಯಾರೋ ಹಾಕಿದ್ರು ಬಟ್ಟೆ, ಅದೆಲ್ಲ ಕೆಳಗಡೆ ಬಿದ್ದಿತ್ತು. ನಾನು ಅದನ್ನೆಲ್ಲ ಎತ್ತಾಕಲ್ಲ, ಬೇರೆಯವ್ರ ಬಟ್ಟೆ ಮುಟ್ಟಲ್ಲ. ಸೊ ಹಾಗಾಗಿ ನನಗೆ ಇಷ್ಟ ಆಗಲ್ಲ ಅದು. ಹಾಗಾಗಿ ನಾನು ಅದನ್ನೇನು ತೆಗಿಯೋಕ್ಕೆ ಹೋಗಿಲ್ಲ. ಸಾಕಾಗೋಯ್ತು ನನಗಂತೂ ಬಟ್ಟೆ ಒಗೆದು ಒಣಾಕೋಷ್ಟರಲ್ಲಿ ಕೈಯಲ್ಲೇ ಒಗೆದಿದ್ದು. ಸೊ ಹಾಗಾಗಿ ನಂದು ಆಫೀಸ್ ಬಟ್ಟೆ ಏನು ಗಲೀಜಾಗಿರಲ್ಲ, ಬಟ್ ಆದ್ರೂ ಕೂತ್ಕೊಂಡು ಮಾಡಬೇಕಲ್ಲ, ಹಾಗಾಗಿ ಒಗಿಬೇಕಲ್ಲ ಕೈಯಿಂದ. ಹಾಗಾಗಿ ಕಷ್ಟ ಆಗ್ತಾಯಿತ್ತು. ಮಳೆ ಬೇರೆ ಹನಿಯೋಕ್ಕೆ ಸ್ಟಾರ್ಟ್ ಆಯಿತು. ನೋಡ್ತಾ ಇರ್ಬೋದು ನೀವು ಸುತ್ತ ತುಂಬ ಮಳೆ. ಏನು ಬೆಳಗ್ಗೆಯಿಂದನೂ ಮೋಡ ಮುಚ್ಕೊಂಡೇ ಇದೆ, ಬಿಸಿಲೇ ಇಲ್ಲ. ಬಟ್ಟೆ 2 ಲೈನ್ ಹಾಕಿದ್ದೀನಿ, ಹಿಂದೆ 1 ಲೈನು ಮತ್ತು ಇಷ್ಟು ಲೈನು, 2 ಜೊತೆ ಏನು 2 ಲೈನ್ ಆಗೋಷ್ಟು ಬಟ್ಟೆ ಇದೆ ಬರೀ. ಇದು 1 ವೀಕ್ದು ನಾನು ಒಬ್ಬಳದು. ಮಳೆ ಬರ್ತಾಯಿದೆ ಗೈಸ್. ಬಟ್ಟೆ ಒಣ ಹಾಕಿ ಬಂದ ತಕ್ಷಣ ಮಳೆ ಸ್ಟಾರ್ಟ್ ಆಯಿತು. ಇನ್ನೂ ಒಣಾಗ್ತಾನೆ ಇದೆ, ಹನಿ ಬೀಳೋಕ್ಕೆ ಸ್ಟಾರ್ಟ್ ಆಯಿತು. ಸರಿ, ಇಲ್ಲಿ ಒಳಗಡೆ ಅಥವಾ ಬಾಲ್ಕನಿಲೆಲ್ಲೋ ಹಾಕೊಳ್ಳೋಕೆ ಜಾಗ ಇಲ್ಲ, ಯಾಕಂದರೆ ಬಾಲ್ಕನಿ ಚಿಕ್ಕದಿರೋದ್ರಿಂದ ಜಾಸ್ತಿ ಬಟ್ಟೆ ಇತ್ತು. ಹಾಗಾಗಿ ನಾನು ಮೇಲೇ ಆಯಿತು ಬೆಳಗ್ಗೆ ನೋಡ್ಕೊಳ್ಳೋಣ ಅಂದೇಳಿ ಒಣಾಕ್ಬಿಟ್ಟು ಬಂದಿದ್ದೀನಿ. ಮಳೆ ಇನ್ನೂ ಚಿಕ್ಕದಾಗೋ ತೊಟ್ಟಿಡ್ತಾನೆ ಇದೆ, ಬರ್ತಾನೆ ಇದೆ. ಸ್ನಾನಕ್ಕೆ ಗೀಸರ್ ಆನ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಪಾತ್ರೆ ಇದೆ, ತೊಳ್ಕೊಂಡ್ಬಿಡ್ತೀನಿ. ನೋಡ್ತಾ ಇರ್ಬೋದು ನೀವು ನನ್ನ ಸ್ಕಿನ್ ಎಷ್ಟು ಗ್ಲೋ ಕಾಣಿಸ್ತಾ ಇದೆ. ಇನ್ನೊಂದು ಇಲ್ಲ ಹಂಗೆ ನೋಸ್ ಹತ್ರ ಎಲ್ಲ ವೈಟ್ ಹೆಡ್ಸ್ ಮತ್ತು ಬ್ಲ್ಯಾಕ್ ಹೆಡ್ಸ್ ಇತ್ತು, ಅದು ಹೋಗಿದೆ. ಸ್ವಲ್ಪ ಸಾಫ್ಟ್ ಫೀಲ್ ಆಗ್ತಾ ಇದೆ. ಇದು ವೀಕ್ಲಿ ಒನ್ಸ್ ಟ್ರೈ ಮಾಡಿ ಗೈಸ್. ಟ್ಯಾನ್ ಕೂಡ ರಿಮೂವ್ ಆಗುತ್ತೆ. ಕಾಫಿ ಪೌಡರ್ ಏನೂ ಬೇಕಂದಂಗೆ ನೆನಪಿಗೆ ಬರೋಲ್ಲ ಹೇಳೋದಕ್ಕೆ. ಹಾಗಾಗಿ ಟ್ಯಾನ್ ರಿಮೂವಲ್ ಹೋಗುತ್ತೆ. ಸ್ಕ್ರಬ್ ಅಂದರೆ ಡೆಡ್ ಸ್ಕಿನ್ ರಿಮೂವ್ ಮಾಡ್ಬೋದು. ಹಾಗೆ ಫೇಸ್ ಪ್ಯಾಕ್ ಒಂಥರ ಮಲ್ಟಿಪರ್ಪಸ್ ಪ್ಯಾಕ್ ಅನ್ಬೋದು ಇದು. ತುಂಬ ಚೆನ್ನಾಗಿದೆ ಕೂಡ. ಆ್ಯಕ್ಚುಲಿ ಆಚೆ ಹೋಗೋದಿತ್ತು ನಾನು, ಅದು ಮನಿ ಪ್ಲ್ಯಾಂಟ್ ಏನಿದೆಲ್ಲ ಅದಕ್ಕೆ ಹಿಂಗೆ ಹ್ಯಾಂಗಿಂಗ್ ಬರೋದಲ್ಲ ಹುಕ್ಕು, ಫಿಶ್ ಬೌಲು, ಅದನ್ನು ತೊಗೊಂಬರೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಫ್ರೆಂಡೇ, ಇಲ್ಲೇ ಶಾಪ್ ಇದೆ, ಅಕ್ವೇರಿಯಂ ಶಾಪು. ಅಲ್ಲಿ ಹೋಗಿ ಅವತ್ತು ಹೋಗಿದ್ದೆ, ನಂಗೆ ಬೇಕಾಗಿದ್ದ ಸೈಜ್ ಇರಲಿಲ್ಲ, ತುಂಬ ದೊಡ್ಡದಿತ್ತು, ನಂಗೆ ಅದು ಬೇಡ ಅಂತ ಹೇಳಿ ಹಾಗೆ ವಾಪಸ್ ಬಂದೆ. ಬಟ್ ಏನು ಮತ್ತೆ ಹೋಗೋಕ್ಕೆ ಆಗಿಲ್ಲ. ನಾನು ಆಫೀಸಿಂದ ಬರೋದು ಲೇಟ್ ಆಗ್ತಾಯಿತ್ತು, ಮತ್ತು ನಾನು ಒಂದು ವಾರ ಇಲ್ಲದೆ ಇರೋದ ಕಾರಣ ನಾವು ಹೋಗೋಕ್ಕಾಗಿಲ್ಲ. ಇವತ್ತು ಹೋಗೋಣ ಅಂದ್ಕೊಂಡೆ, ಮಳೆ ಬರ್ತಾಯಿದೆ. ತೋರಿಸ್ತೀನಿ ಗೈಸ್, ನೀರಲ್ಲಿ ಹಾಕಿರೋದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಕಿಚನಲ್ಲಿ ಇಟ್ಟಿರೋದು ಕಾಣಿಸ್ತಾ ಇದೆಯಾ? ಇದೆಲ್ಲ ಏನಿದೆ ಇದೆಲ್ಲ ನೀರಲ್ಲಿ ಹಾಕಿದ್ಮೇಲೆ ಬಂದಿರೋಂಥದ್ದು ಗೈಸ್. ಇದೆಲ್ಲ ಬೇರ್ ನೋಡಿ, ಇದು ಹಿಂಗೆ ಕಾಣಿಸ್ತಾ ಇದೆಯಲ್ಲ, ನಂಗೆ ಗೊತ್ತಾಗ್ತಾ ಇಲ್ಲ. ಅದು ಬೆಳಕಿದೆಲ್ಲ ಮೋಡ ಆಗಿದೆ, ತುಂಬ ಅಂದರೆ ತುಂಬ ಕತ್ಲೆ ಎಷ್ಟು ಲೈಟ್ ಹಾಕೊಂಡ್ರು ಬೆಳಕು ಸಾಕಾಗ್ತಾ ಇಲ್ಲ. ಹಾಗಾಗಿ ರಿಂಗ್ ಲೈಟ್ ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬರ್ತಾ ಇದೆಯಲ್ಲ.
ಹಾಗಾಗಿ ಇದನ್ನು ಅದು ದೊಡ್ಡದಕ್ಕೆ ಹಾಕ್ಬಿಡೋಣ ಅಂದರೆ ಈ ಥರ 2 ಗ್ಲಾಸ್ ತೊಗೊಂಡು ಹಾಲಲ್ಲಿ ಒಂದು ಟೀ ಪೈ ಮೇಲೆ ಇಟ್ಟಿದ್ದೀನಿ, ಒಂದು ಇಲ್ಲಿ ಇಟ್ಕೊಂಡಿದ್ದೀನಿ ಕಿಚನಲ್ಲಿ. ಇದು ಯಾಕೆ ಒಂದು ಎಲ್ಲ ಒಣಗೋಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಕುಡ್ದಿರೋ ಕುಡಿಯಲ್ಲಿ ಇದು ಬೇರ್ಗೆಲ್ಲ ಜಾಗ ಸಾಕಾಗಲ್ಲ ಲೆಂತು, ಅದಾದರೆ ಸ್ವಲ್ಪ ಡೆಪ್ತ್ ಇರುತ್ತಲ್ಲ, ಹಾಗಾಗಿ ಅದು ಹಂಗೆ ಕುಚ್ಚು ಥರ ಬರುತ್ತೆ ಅಂತ ಹೇಳಿ ಅದಕ್ಕೆ ಹಾಕೋಣ ಅಂತ ನಾನೇ ಅರ್ಧ ಕಟ್ಟಾಗ್ತಾ ಇದ್ದೀನಿ. ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು, ಚೆನ್ನಾಗಿ ಬರ್ತಾ ಇದೆ. ಅಮ್ಮ ಮನೇಲೂ ಕೂಡ ಚೆನ್ನಾಗಿ ಬರ್ತಾ ಇದೆ, ಅಲ್ಲೂ ಕೂಡ ಹಾಕಿದೆ ನಾನು ಅಮ್ಮ ಮನೆಯಲ್ಲಿ. ನೋಡ್ತಾ ಇರ್ಬೋದು ನೀವು, ಹಾಲಲ್ಲಿ ಫುಲ್ ಕತ್ಲೆ ಇದೆ. ಇಲ್ಲಿ ಅಡುಗೆ ಮನೆಯಲ್ಲಿ ಲೈಟ್ ಹಾಕ್ಕೊಂಡು ರಿಂಗ್ ಲೈಟ್ ಹಾಕ್ಕೊಂಡು ಇಷ್ಟು ಬೆಳಕು ಬರ್ತಾ ಇದೆ, ಮತ್ತು ಯುಟಿಲಿಟಿ ಏರಿಯಾದು ಡೋರ್ ಕೂಡ ಓಪನ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಇಷ್ಟು ಬೆಳಕು ಕಾಣಿಸ್ತಾ ಇದೆ. ಇಲ್ಲ ಅಂದರೆ ಇಲ್ಲ, ಫುಲ್ ಕತ್ಲೆ, ಮನೆ ಎಲ್ಲ ಫುಲ್ಲು. ಹಿಂಗೆ ಅಂದರೆ ಚಳಿ ಆಗ್ತಾ ಇದೆ, ಬೆಡ್ಶೀಟ್ ಉಟ್ಕೊಂಡು ಮಲಗೋಣ ಅಂತ ಅನಿಸ್ತಾ ಇದೆ. ಮಲಗಿದ್ರೆ ಆಗುತ್ತಾ, ಸಿಗೋದು ಒಂದು ಸಂಡೇ. ಕೆಲಸನೂ ಮಾಡ್ಕೋಬೇಕು, ವೀಡಿಯೋ ಮಾಡಬೇಕು, ರೀಲ್ಸ್ ಮಾಡ್ಕೋಬೇಕು, ಹೊಟ್ಟೆಗೆ ಏನಾದರೂ ಮಾಡ್ಕೋಬೇಕು. ತುಂಬಾ ತುಂಬ ಚೆನ್ನಾಗಿ ಕಾಣಿಸ್ತದೆ. ಆ್ಯಕ್ಚುಲಿ ನಾನು ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಇದು ಇಲ್ಲಿ ನಾರ್ಮಲ್ ಅವರು ಮಾರ್ಬಲ್ ಹಾಕಿ ಕೊಟ್ಟಿದ್ರು, ಅದು ಚೆನ್ನಾಗಿಲ್ಲ, ಅಲ್ಲಲ್ಲೇ ಸ್ವಲ್ಪ ಇದಾಗಿತ್ತು, ನಂಗೆ ಅದು ಇಷ್ಟ ಆಗ್ತಾ ಇರಲ್ಲ. ಅದಕ್ಕೆ ಇದೊಂದು ಸ್ಟಿಕ್ಕರ್ ಮೀಶೋಯಿಂದ ಆರ್ಡರ್ ಮಾಡಿ ಇದನ್ನು ತೊಗೊಂಡು ಸ್ಟಿಕ್ ಮಾಡ್ಕೊಂಡೆ. ನನ್ನ ಹಸ್ಬೆಂಡ್ ಹೆಲ್ಪ್ ಮಾಡೋದು ಸ್ಟಿಕ್ ಮಾಡೋದಕ್ಕೆ. ನನಗೆ ತುಂಬ ಈಸಿ ಇದೆ, ಕ್ಲೀನಿಂಗ್ ಮಾಡೋದಕ್ಕೆಲ್ಲ ತುಂಬ ಈಸಿ ಆಗ್ತಾ ಇದೆ ನನಗೆ. ಎಷ್ಟು ಈಸಿ ಆಗುತ್ತಾನೆ ಅಷ್ಟು ಈಸಿ ಆಗ್ತಾ ಇದೆ. ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಬಟ್ ಗಮ್ ಕ್ವಾಲಿಟಿ ಸ್ವಲ್ಪ ಕಡಿಮೆ ಇದೆ. ಬಟ್ ಓಕೆ, ನೀಟಾಗಿ ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು, ಮಾರ್ಬಲ್ ಏನು ಕಲ್ಲಿದೆ ಅಲ್ಲ, ಇದು ಕಟ್ಟೆ ಕಲ್ಲು ಕ್ಲೀನ್ ಮಾಡಿಕೊಂಡು ಅಂಟಿಸ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಇದನ್ನು ಹಾಕಿದ್ಮೇಲೆ ಏನೋ ಒಂಥರ ಲುಕ್ ಬರ್ತಾ ಇದೆ. ಇದು ನಂಗೆ ತುಂಬ ಇಷ್ಟ ಆಗ್ತಾ ಇದೆ. ಕಿಚನ್ ಮೇಕಓವರ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಸ್ವಲ್ಪ ದಿನ ಆಗಲಿ ಆಮೇಲೆ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೀನಿ. ಯಾಕಂದರೆ ನನಗೂ ಟೈಮ್ ಬೇಕು ಕಿಚನ್ ಮೇಕಓವರ್ ಮಾಡೋದಕ್ಕೆ, ಮತ್ತು ಸ್ವಲ್ಪ ಐಟಮ್ಸ್ಗಳೆಲ್ಲ ತರಿಸೋದಿದೆ. ಹಾಗಾಗಿ ನಾನು ಯಾಕೆ ಪಾತ್ರೆ ತೊಳ್ಕೊಂಡ್ಬಿಡ್ತೀನಿ, ಸ್ನಾನ ನೀರು ತುಂಬ್ಕೊಬಿಡೋದಿಲ್ಲ ಅಂದರೆ. ಆಮೇಲೆ ನೆಕ್ಸ್ಟು ಸ್ನಾನ ಮುಗಿಸ್ಕೊಂಡು ಬಂದು ಅಡುಗೆಗೆ ಏನು ಮಾಡೋದು ಯೋಚನೆ ಮಾಡಬೇಕು. ಏನು ಮಾಡಬೇಕಂತ ಯೋಚನೆ ಮಾಡಿಲ್ಲ ನಾನು. ಹಾಗಾಗಿ ಸ್ನಾನಕ್ಕೆ ನೀರೆಲ್ಲ ರೆಡಿ ಮಾಡಿಟ್ಟು ಸ್ವಲ್ಪ ಪಾತ್ರೆ ಇತ್ತು, ಮತ್ತು ಸ್ನಾನ ಮಾಡಿದ್ಮೇಲೆ ಪಾತ್ರೆ ವಾಶ್ ಮಾಡೋಕ್ಕೆ ಹೋದರೆ ಮತ್ತೆ ಬಟ್ಟೆ ಎಲ್ಲ ನೆನೆಸ್ಕೊಳ್ತೀನಿ. ಹಾಗಾಗಿ ಪಾತ್ರೆ ತೊಳೆದಿಟ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಪಾತ್ರೆ ತೊಳೆಯೋದಕ್ಕೆ ಬಂದೆ. ಪಾತ್ರೆ ಎಲ್ಲ ಸ್ವಲ್ಪನೇ ಇತ್ತು, ಬೆಳಗ್ಗೆ ಟಿಫನ್ ತಿನ್ಕೊಂಡಿದ್ದು ಅಷ್ಟೇ. ಇನ್ನು ಹೇಗೆ ಬರ್ತಾ ಇದೆ ನನ್ನ ವೀಡಿಯೋಸು, ಇಷ್ಟ ಆಗ್ತಾಯಿದೆಯಾ ಇಲ್ವಾ ಕಮೆಂಟ್ ಮಾಡಿ ಹೇಳಿ ನನಗೆ. ಆವಾಗ ನನಗೂ ಗೊತ್ತಾಗುತ್ತೆ. ಮತ್ತು ಯಾವ ಥರ ನಿಮಗೆ ವೀಡಿಯೋಸ್ ಬೇಕು ಅಂತಲೂ ನನಗೆ ಕಮೆಂಟ್ ಮಾಡಿದ್ರೆ ನಾನು ಆ ಥರ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನನಗೂ ಇನ್ನೂ ತುಂಬ ತಲೆಯಲ್ಲಿದೆ ಮಾಡಬೇಕು ಅಂತ, ಬಟ್ ಸ್ವಲ್ಪ ಹೋಲ್ಡ್ ಮಾಡ್ತಾಯಿದ್ದೀನಿ ನಾನೇ. ಡೈಲಿ ವ್ಲಾಗೇನೆ ಹಾಕೋಣ ಅಂತ ಅಂದ್ಕೊಂಡು ಸ್ವಲ್ಪ ದಿನದ ಮಟ್ಟಿಗೆ. ಅದಾದಮೇಲೆ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಎಲ್ಲ ಜಾಸ್ತಿ ಆದಾಗ ನನಗೂ ಸ್ವಲ್ಪ ಖುಷಿಯಾಗುತ್ತೆ, ವ್ಯೂಸ್ ಬಂದಾಗ. ಹಾಗಾಗಿ ಅದು ಮುಂದೆ ಹಾಕೋಣ ಅಂತ. ಬಟ್ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿದ್ರೆ ನನಗೂ ಖುಷಿಯಾಗುತ್ತೆ. ಆವಾಗ ನಾನು ಬೇಗ ವೀಡಿಯೋ ಮಾಡಿ ಹಾಕ್ತೀನಿ, ನಾನು ಯಾವ ಥರ ಅಂದ್ಕೊಂಡಿದ್ದೀನಿ ಆ ಥರ. ಇನ್ನು ಸ್ಯಾರಿ ಕಲೆಕ್ಷನು, ಡ್ರೆಸ್ ಕಲೆಕ್ಷನ್ಸು, ಕಬೋರ್ಡ್ ಆರ್ಗನೈಸೇಷನ್ನು, ಮತ್ತು ಬ್ಲೌಸ್ ಸ್ಟಿಚಿಂಗ್ ವರ್ಕ್ದು ಅದೆಲ್ಲ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ತುಂಬ ವೀಡಿಯೋಸ್ ಮಾಡೋ ಪ್ಲ್ಯಾನ್ ಇದೆ. ಬಟ್ ನೀವೆಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡ್ತೀರಾ, ಲೈಕ್ ಮಾಡ್ತೀರಾ, ಆವಾಗ ನನಗೆ ಇನ್ನೂ ಖುಷಿಯಾಗಿ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಇವಾಗ ಪಾತ್ರೆ ಎಲ್ಲ ತೊಳೆದು ಆಯಿತು. ಹಾಗೆ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡು, ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಗೆ ನೆನಪಾಯಿತು 4 ಗಂಟೆ ಆಗಿತ್ತು, ಅಡುಗೆ ಏನೂ ಮಾಡಿರಲಿಲ್ಲ. ಹಾಗಾಗಿ ಇವಾಗ ರೈಸ್ ಮಾಡ್ಕೊಬಿಡೋಣ ಅಂತ ಹೇಳಿ ರೈಸ್ಗೆ ಇಡ್ತಾಯಿದ್ದೀನಿ. ಆಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಕೇಳಿದೆ, ಅದು ಏರ್ ಔಟ್ ಆಗೋಷ್ಟರಲ್ಲಿ ನಾನು ಸ್ನಾನ ಮಾಡ್ಕೊಂಬರ್ಬೋದು. ಹಸ್ಬೆಂಡ್ನ ಕೇಳಿದೆ, ಆಮೇಲೆ ಈಗ ಸದ್ಯಕ್ಕೆ ಬೇಡ ನನಗೆ ಹಶ್ವಿಲ್ಲ ಅಂದರು. ಸೊ ಅಡುಗೆ ಮನೆ ಕಂಪ್ಲೀಟ್ ಕ್ಲೀನ್ ಆಯಿತು. ಹಂಗಂತೂ ತುಂಬ ಖುಷಿಯಾಗುತ್ತೆ ಅಡುಗೆ. ಇವತ್ತಿನ ವಿಡಿಯೋ ಇಷ್ಟೇ. ಕೊನೆವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.